ಅಂತರರಾಜ್ಯ ಜಾನುವಾರುಗಳ ಕಳ್ಳರ ಬಂಧನ. ಮೇಹಕರ್ ಪೊಲೀಸರ ವಿಶೇಷ ಕಾರ್ಯಾಚರಣೆಯಲ್ಲಿ ಸಿಕ್ಕಿಬಿದ್ದ ಕಳ್ಳರು. ಶ್ರೀಕಾಂತ ತಂದೆ ಮಾರುತಿ ಎನ್ನುವ ಆರೋಪಿ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರು. ಸ್ಟಾರ್ ನ್ಯೂಸ್ ವಾಹಿನಿ ಹುಲಸೂರು. ಭಾಲ್ಕಿ ತಾಲೂಕಿನ ಕೊಂಗಳಿ ಗ್ರಾಮದಲ್ಲಿ ಕೆಲ ದಿನಗಳ ಹಿಂದೆ ರೈತರ ಬೆಲೆಬಾಳುವ ಮುರಾ ಜಾತಿಯ 2 ಎಮ್ಮೆ ಕಳುವು ಮಾಡಿಕೊಂಡು ಹೋಗಿರುವುದನ್ನು ಅರಿತು ಮೇಹಕರ್ ಠಾಣೆ ಪೊಲೀಸರು ಜಾಲ ಬೀಸಿ ಮಹಾರಾಷ್ಟ್ರದ ಸೋಲಾಪುರ ಜಿಲ್ಲೆಯ ಗ್ರಾಮ ಒಂದರಲ್ಲಿ ಕೂಡಿ ಹಾಕಿದ್ದ ಎಮ್ಮೆ ಪತ್ತೆ ಹಚ್ಚಿ ಸ್ವಗ್ರಾಮಕ್ಕೆ ತೆಗೆದುಕೊಂಡು ಬರುವಲ್ಲಿ ಯಶಸ್ವಿ ಆಗಿದ್ದಾರೆ. 3 ಜನ ಆರೋಪಿಗಳಾಗಿದ್ದು, ಅದರಲ್ಲಿ ಶ್ರೀಕಾಂತ ತಂದೆ ಮಾರುತಿ ಎನ್ನುವ ಆರೋಪಿಯನ್ನು ಬಂಧಿಸಿ, ಇಬ್ಬರ ಆರೋಪಿಗಾಗಿ ಜಾಲಂಬಿಸಿದ್ದಾರೆ. ಆರೋಪಿ ಹತ್ತಿರದ ಮಹಿಂದ್ರಾ ಬುಲೆರೋ ಪಿಕಪ್ ಟೆಂಪೋ ವಶಕ್ಕೆ ಪಡೆದುಕೊಂಡಿದ್ದಾರೆ. 3 ಲಕ್ಷ ಬೆಲೆಬಾಳುವ ಎಮ್ಮೆ ಆಗಿವೆ ಎಂದು ತಿಳಿದುಬಂದಿದೆ. ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದ ಪ್ರದೀಪ ಗುಂಟಿ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಮಹೇಶ ಮೇಘಣ್ಣವರ ಹಾಗೂ ಚಂದ್ರಕಾಂತ ಪೂಜಾರಿ, ಡಿವೈಎಸ್ಪಿ ಶಿವಾನಂದ ಪವಾಡ್ ಶೆಟ್ಟಿ, ಸಿಪಿಐ ಗುರುಪಾದ ಬಿರಾದಾರ ಅವರ ಮಾರ್ಗದರ್ಶನದಲ್ಲಿ ಮೇಹಕರ ಠಾಣೆ ಪಿಎಸ್ಐ ಶಿವಕುಮಾರ ಬಡತೆ ಹಾಗೂ ಮಾಣಿಕಪ್ಪ ಹಲಮಂಡಗೆ ಸಿಬ್ಬಂದಿಗಳಾದ ಮಹೇಶ, ಶ್ರೀಶೈಲ್ಯಗಿರಿ ಸೇರಿದಂತೆ ಅನೇಕರು ಶ್ರಮವಹಿಸಿ ಎಮ್ಮೆ ಮರಳಿ ತರುವಲ್ಲಿ ಯಶಸ್ವಿಯಾಗಿದ್ದಾರೆ.